ಅವ್ರು ಹಂಗೆ ಮಾಡಿದ್ರೆ ಸಂತೋಷ, ಓಕೆ. 30 ರೂಪಾಯಿ ಇಡ್ಲಿನೂ ತಿನ್ನೋರಿದ್ದಾರೆ, 3,000 ರೂಪಾಯಿ ಇಡ್ಲಿನೂ ತಿನ್ನೋರಿದ್ದಾರೆ. ರೋಡಲ್ಲಿ ಕೂತ್ಕೊಂಡು ತಿನ್ನೋರು ಇದ್ದೀವಿ, ಹ್ಮ್ 5 ಸ್ಟಾರ್ ಹೋಗಿ ಕೂತ್ಕೊಂಡು ತಿನ್ನೋರು ಇದ್ದೀವಿ. ಹೌದು. ಅವ್ರಿಗೆ ಹೇಗೆ ಬೇಕೋ ಹಾಗೆ ಅದನ್ನು ಆಯಾಮವಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ಅದೇ ಖುಷಿ, ಅದೇ ಅವರಿಗೆ ಪರ್ಪೋಸ್ ಆಫ್ ಲೈಫ್, ಪರ್ಪೋಸ್ ಆಫ್ ವರ್ಕ್ ಎಲ್ಲವೂ ಕೂಡ. ಇನ್ನು ಕೆಲವರಿಗೆ ನಾನು ಕೆಲಸ ಮಾಡಬೇಕು, 10 ರಿಂದ 15 ಲಕ್ಷ ಸಂಬಳ ತಗೊಂಬರ್ಬೇಕು ತಿಂಗಳಿಗೆ ಅಂತ ಹೇಳ್ತಾರೆ. ಹ್ಮ್ ದಟ್ ಈಸ್ ಆಲ್ಸೋ ಪರ್ಪೋಸ್ ಆಫ್ ಹ್ಯಾಪಿನೆಸ್. ಇದೇ ನಿಮ್ಮ ಒಂದು ಜೀವನದ ದಾರಿ, ಇದೇ ನಿಮ್ಮ ಒಂದು ಜೀವನದ ಗುರಿ ಅಂತ ಕಂಡ್ಕೋಬೇಕಾದ್ರೆ ಕೆಲವರು ಡಾಕ್ಟರ್ ಆಗಬೇಕು ಅಂತ ಒಂದು ಏಮ್ ಇರುತ್ತೆ. ಆ ಏಮ್ಗೋಸ್ಕರ ಹಗಲು ರಾತ್ರಿ ಓದ್ತಾರೆ. ಇನ್ನು ಕೆಲವರು ಇಂಜಿನಿಯರ್ ಆಗಬೇಕು ಅಂತ ಓದ್ತಾರೆ. ಇನ್ನು ಕೆಲವರು ಟೆಕ್ನಿಷಿಯನ್ ಆಗಬೇಕು ಅಂತ ಓಡ್ತಾರೆ. ಇನ್ನು ಕೆಲವರು ಟೆಲಿಕಾಂ ಕಮ್ಯುನಿಕೇಷನಲ್ಲಿ ವರ್ಕ್ ಮಾಡಬೇಕು ಅಂತ ವರ್ಕ್ ಮಾಡ್ತಾರೆ. ಇನ್ನು ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ವರ್ಕ್ ಮಾಡ್ತಾರೆ. ಈಗ ನಿಮ್ಮ ಒಂದು ಓದು ಏನು ಖುಷಿ ಕೊಡ್ತಾ ಇದೆಯಲ್ಲ, ಆ ಖುಷಿನೇ ನಿಮ್ಮ ಕೆಲಸ ಅಲ್ವಾ? ಹೌದು.